ಗುಣಮಟ್ಟದ ಶಿಕ್ಷಣ ದೊರಕಲು ಕಲಿಕೆಯ ಜೊತೆಗೆ ಸುತ್ತಮುತ್ತಲಿನ ವಾತಾವರಣ ಸಹ ಶಾಲಾ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಕೇವಲ 25 ಮಕ್ಕಳನ್ನ ಹೊಂದಿರುವ ಶಾಲೆಯೊಂದು ಇಡೀ ತಾಲೂಕಿನ ಪ್ರಶಂಸೆಗೆ ಪಾತ್ರವಾಗಿದೆ. ಅಳ್ನಾವರ ತಾಲೂಕಿನ ಬೆಣಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೇವಲ 30 ಮನೆಗಳನ್ನ ಒಳಗೊಂಡಿರುವ ಕಿವಡೆಬೈಲ್ ಅನ್ನೋ ಪುಟ್ಟ ಕುಗ್ರಾಮವಿದು. ಇಲ್ಲಿ 1 ರಿಂದ 5ನೇ ತರಗತಿವರೆಗೆ ಶಾಲೆ ಇದ್ದು ಮಕ್ಕಳ ಸಂಖ್ಯೆ ಕೇವಲ 25. ಆದ್ರೆ ಇಡೀ ತಾಲೂಕೆ ಈ ಶಾಲೆಯ ವಾತಾವರಣಕ್ಕೆ ಮಾರು ಹೋಗಿದೆ. ಈ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಯಣ್ಣ ಬಸ್ತವಾಡ ಅವರ ವಿಶೇಷ ಆಸಕ್ತಿಯಿಂದ ಶಾಲಾ ಆವರಣದಲ್ಲಿ ಹೂದೋಟ, ತರಕಾರಿ, ಹಣ್ಣಿನ ಗಿಡ ಜೊತೆಗೆ ಅನೇಕ ರೀತಿಯ ದಿವ್ಯ ಔಷಧಿಯ ಸಸಿಗಳನ್ನ ನೀವಿಲ್ಲಿ ಕಾಣಬಹುದು. ಸರ್, ನನಗೆ ಮುಖ್ಯವಾಗಿ ಶಾಲೆ ಅಂದ ಕೂಡಲೇ ಸ್ವಲ್ಪ ಶಿಸ್ತು ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕನ್ನುವಂಥ ಸ್ವಭಾವ ನಂದು. ನಾನು ಅಂತೇಳಿನೇ ಇಲ್ಲಿ ಸ್ಥಳಾವಕಾಶ ಇತ್ತು. ಸ್ಥಳಾವಕಾಶ ಇದ್ದಿದ್ದಕ್ಕೆ ಇಂಥವೆಲ್ಲ ಅಲಂಕಾರಿಕ ಗಿಡ, ತರಕಾರಿ, ಹಣ್ಣಿನ ಗಿಡ, ಹೂವಿನ ಗಿಡ ಇಂಥವುಗಳನ್ನೆಲ್ಲ ಮಾಡೇನ್ರಿ. ಆಮೇಲೆ ನನಗೆ ಪಂಚಾಯಿತಿಯವರು ಬಹಳ ಒಳ್ಳೆಯ ಸಹಕಾರ ಕೊಟ್ಟರು. ಅವರು ಕೆಲವೊಂದು ದೇಣಿಗೆಗಳನ್ನು ಕೊಟ್ಟ ಇಲ್ಲಿ ಸ್ಪ್ರಿಂಕ್ಲರ್ ಇರ್ಬೋದು, ಆಮೇಲೆ ಮಕ್ಕಳಿಗೆ ನಲಿಕಲಿ ಮಕ್ಕಳಿಗೆ ರೌಂಡ್ ಟೇಬಲ್ ಇರ್ಬೋದು, ಆಮೇಲೆ ಕಂಪೌಂಡ್ ಇರ್ಬೋದು, ಒಳ್ಳೆ ಕೋಆಪ್ರೇಷನ್ ಕೊಟ್ಟರು. ಅಂದಾಗನ ಇವೆಲ್ಲ ಈ ಒಂದು ತೋಟ ಇಲ್ಲಿ ಬಹಳ ಚಂದ ನಿರ್ಮಾಣ ಆಗೈತಿ. ರಾಯಣ್ಣ ಬಸ್ತವಾಡ ಅವರು ಸ್ವಂತ ಹಣದಿಂದ ಧ್ವಜಕಟ್ಟೆ ನಿರ್ಮಾಣ, ದಾನಿಗಳ ಸಹಾಯದಿಂದ ಶಾಲೆಯಲ್ಲಿ ನಲಿಕಲಿ ಮಕ್ಕಳಿಗಾಗಿ ರೌಂಡ್ ಟೇಬಲ್ಗಳ ವ್ಯವಸ್ಥೆ, ತೋಟಕ್ಕೆ ತುಂತುರು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದು ನಮ್ಮ ಏನು ಕಿವಡೆಬೈಲ್ ಪ್ರಾಥಮಿಕ ಶಾಲೆ ಇದೆ. ಈ ಆವರಣ ನೋಡಿದ್ರೆ ಒಂದು ತರಕಾರಿ ತೋಟ ಅಂಥೇಳಿ ನಾವು ಅನ್ಬೋದು. ಇಷ್ಟು ಚಲೋ ಮಾಡ್ಯಾರಲ್ಲ ಶಿಕ್ಷಕರ ಬಳಗ ಎಲ್ಲ ಸೇರಿ ದಾನಿಗಳ ಸಹಾಯದಿಂದ. ಪೇಂಟ್ ಹಚ್ಚಿದ್ದಾರೆ, ಟೇಬಲ್ಗಳು ಅದಾವೆ, ಸ್ಪ್ರಿಂಕ್ಲರ್ ಸೆಟ್ ಎಲ್ಲ ನಾವು ಪಂಚಾಯತಿ ಸಹ ಮಾಡಿಕೊಟ್ಟಿದ್ದೀವಿ. ಇಂಥ ಶಾಲೆಗಳಿಗೆ ಸರ್ಕಾರ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಬೇಕು. ಮತ್ತು ಇಂಥ ಪಾರ್ಕ್ಗಳು ಪ್ರತಿಯೊಂದು ಶಾಲೆ ಆವರಣದಲ್ಲಿ ಆದರೆ ಚಲೋ ಆಗ್ತದೆ. ಕಿವಡೆಬೈಲ್ ಗ್ರಾಮವು ಅತ್ಯಂತ ಚಿಕ್ಕ ಗ್ರಾಮವಾಗಿದೆ. ಇತ್ತೀಚೆಗಷ್ಟೇ ಕಂದಾಯ ಗ್ರಾಮವೆಂದು ಪರಿಗಣಿಸಲಾಗಿದ್ದು ಶಾಲೆಯ ಅಭಿವೃದ್ಧಿಗಾಗಿ ಅನುದಾನದ ಅವಶ್ಯಕತೆ ಇದೆ. ಸರ್ಕಾರ ಇತ್ತ ವಿಶೇಷ ಗಮನ ಹರಿಸಿ ಈ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅನ್ನೋದು ಈ ಗ್ರಾಮದ ಜನರ ಕಳಕಳಿಯಾಗಿದೆ. ಮಹಂತೇಶ ಪಠಾಣಿ, ಪಬ್ಲಿಕ್ ನೆಕ್ಸ್ಟ್, ಅಳ್ನಾವರ.